ನಾನು ಮತ್ತೆ ನನ್ನ ತಮ್ಮ ಇಬ್ರು ಮಾವಿನಕಾಯಿ ಕುಯ್ಕೊಬರೋಣ ಅಂತ ತೋಟ ಕಡೆಗೆ ಹೋಗ್ತಿದ್ದೋ. ನೋಡಿ ಗಾಯ್ಸ್, ಇದೆಲ್ಲ ನಮ್ದೇ. ರಪ್ಪಂದು ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೆ ನೋಡು. ಮಾವಿನಕಾಯಿ ಇದು ಹಸ್ರು ಹುಡುಗಿರು ಕೆಂಪು ಕೆಂಪು ಮಾವಿನಕಾಯಿ ಇದೇ ಮೂರು ಮಾವಿನಕಾಯಿಗೆ ಸಾಹಸ ಮಾಡಿದೀವಿ. ಎರಡೆರಡು ತೋಟ ಕೊಡ್ತದಾಗ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನೀತು ಗೌಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಎಲ್ಲಿಂದ ಮಾತಾಡ್ತಿದ್ದೀನಿ ಅಂತ ಅನಿಸ್ತೈತೆ ಅಲ್ವಾ ನಿಮಗೆ? ನಾನು ಇವತ್ತು ನಮ್ಮ ಚಿಕ್ಕಿ ಊರಿಗೆ ಬಂದಿದ್ದೆ. ಸುಮ್ಮನೆ ಹಾಲಿಡೇ ಇದ್ದಾರೆ, ಸುಮ್ಮನೆ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ನನ್ನ ತಮ್ಮ ಬಂದ್ಬಿಟ್ಟು ಬಾರ್ಯಾಕ ಸ್ವಲ್ಪ ತೋಟಕ್ಕೆ ಹೋಗಿ ಬರೋಣ ಅಂತ ಕರೆದ. ಅದಕ್ಕೆ ಹೋಗೋಣ ಅಂತ ಹೋಗ್ತಿದ್ದೆ. ನನ್ನ ತಮ್ಮ ಆಲ್ರೆಡಿ ಬೈಕ್ ಸ್ಟಾರ್ಟ್ ಮಾಡಿದ್ದು ನೋಡಿಬಿಟ್ಟು ನನ್ನ ತಂಗಿ ಇದ್ದಳು, ನಾನು ಬರ್ತೀನಿ ಅಂತ ನೋಡಿ ಗೈಸ್ ಹೆಂಗೆ ಓಡಿ ಬರ್ತಿದ್ದಾಳೆ. ಸರಿ, ಬೈಕಲ್ಲಿ ಹೋಗ್ತಿದ್ದೀನಿ ಅಂದಮೇಲೆ ನಮ್ಮನ್ನು ಕರ್ಕೊಂಡೋಗಿ ತೋಟ ನೋಡಪ್ಪ, ಇದೇನಾಗೈತೆ, ನಾನು ತೋಟ ನೋಡ್ಕೊಂಡು ಬರ್ತೀನಿ, ಅದೇ ನೀವು ಹೋಗಿ ಮಾವಿನಕಾಯಿ ಕಿತ್ಕೊಂಡ್ಬನ್ನಿ ಅಂತ ಹೇಳ್ತು. ಸರಿ ಆಯ್ತಮ್ಮ, ತೋಟ ನೋಡ್ಕೊಂಬಾ, ಆಯಿತು, ಎಷ್ಟೊತ್ತಾಗುತ್ತೆ ಬಿಟ್ಟು ಫೋನ್ ಮಾಡು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ತೋಟ ನೋಡೋಕೆ ಬಿಟ್ಟೋದು. ಹಂಗೆ ಹೋಗ್ಬೇಕಿದ್ರೆ ಅಲ್ಲೇ ಸ್ವಲ್ಪ ಹೂವು ಇತ್ತು, ಹೂವು ಚೆನ್ನಾಗಿತ್ತು ನೋಡೋಕೆ, ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಹೋದು. ಸರಿ, ಅಮ್ಮನ ತೋಟ ನೋಡ್ತಾರೆ ಅಂದ್ಬಿಟ್ಟು ನಾನು ಮತ್ತು ನನ್ನ ತಮ್ಮ ಇಬ್ಬರು ಮಾವಿನಕಾಯಿ ಕುಯ್ಕೊಬರೋಣ ಅಂತ ತೋಟ ಕಡೆಗೆ ಹೋಗ್ತಿದ್ದೋ. ಸರಿ, ನಾವಿಬ್ಬರೇ ಹೋಗೋಣ ಅಂತ ಹೋಗ್ತಿದ್ದೋ. ಮಧ್ಯದಲ್ಲಿ ಅಜ್ಜಿ ಒಬ್ಬರೇ ಟಾರ್ಪಲ್ ಮಡ್ಸುತ್ತಿತ್ತು. ಬಾರಪ್ಪ ಟಾರ್ಪಲ್ ಮಡ್ಸ್ಕೊಡು ಅಂತ ನನ್ನ ತಮ್ಮ ಹೋಗಿ ಟಾರ್ಪಲ್ ಮಡ್ಸ್ಕೊಟ್ಬಿಟ್ಟು ಸರಿ ಬಾರ್ಯಾಕ ಟೈಮ್ ಆಯಿತು, ಹೋಗೋಣ ಅಂತ ಹೋಗ್ತಿದ್ದ. ಇವ್ನು ತೋಟಕ್ಕೆ ಹೋಗ್ತಿದ್ದಂಗೆ ಶೂ ಇಕ್ಕಿದ್ನಲ್ಲ, ಇವನೇನೋ ಬೇಗ ಹೋಗ್ತಿದ್ದ. ನನಗೆ ಅಲ್ಲಿ ನೋಡಿದರೆ ಕಲ್ಲೆಲ್ಲ ಚುಚ್ಕೊಂತಿತ್ತು. ಇವನಿಂದ ತಿರ್ಗೆ ನೋಡ್ತಿಲ್ಲ, ಗುರು ಸುಮ್ಮನೆ ಹೋಗಿ ಅವನೇ. ನಾನು ಹೆಂಗೋ ಟ್ರೈ ಮಾಡ್ಕೊಂಡು ಹೋದೆ. ನಾನು ಹೋಗೋ ಹೊತ್ತಿಗೆ ಅಲ್ಲಿ ಪೈಪ್ ಹತ್ರ ನಿಂತ್ಕೊಂಡು ಬಿಟ್ಟು ಬಿಲ್ಡಪ್ ಕೊಡ್ತಾನೆ. ಪೈಪ್ ಚೆನ್ನಾಗೈತೆ ಗುರು, ಇವ್ನು ನೋಡಿದ್ರೆ ಅದು ಯಾಕೆ ಅದು ಏನು ಮಾಡ್ತಾನೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಸರಿ ಆಯಿತು ಬಾರಪ್ಪ ಅಂತ ಅಂದೆ. ಚೆಂಡುವಿನ ಗಿಡ ಮತ್ತೆ ಸೇವಂತಿಗೆ ಗಿಡ. ಸೇವಂತಿಗೆ ಜಾಸ್ತಿ ಹಾಕಿಲ್ಲ ಅನ್ಸುತ್ತಲ್ಲ. 105. 100 ಏಕೆ? ನಮ್ಮ ಇಷ್ಟ. ನೋಡಿ ಗಾಯ್ಸ್, ಇದೆಲ್ಲ ನಮ್ದೇ. ರಪ್ಪಂದು ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೆ ಅಣ್ಣ. ಬಾ, ಅಲ್ಲೇನು ಹೂವು ಬಿಟ್ಟಿಲ್ಲ, ಇನ್ನೂ ಹೂವು ಕೀಳಕ್ಕೆ ಹೋಗೋಣ, ಮಾವಿನಕಾಯಿ ಕುಯ್ಕೊಬರೋಣ, ಅಲ್ಲಿ ಬೈಯುತ್ತಿಗೆ ಸ್ವಲ್ಪ ಹೂವು ಕೆಲಸ ಮಾಡಬೇಕು, ಕಡ್ಡಿ ಕುಯ್ಬೇಕು ಅಂತ ಅಂದ. ಸರಿ ಬಾ ಹೋಗೋಣ ಅಂತ ಇಬ್ರು ಹೋದ. ಓಕೆ, ಇವತ್ತು ಫುಲ್ ಮಾವಿನಕಾಯಿ ಕೆಡಗ್ಬಿಡು, ಹೋಗ್ಬಿಟ್ಟು ಉಪ್ಪಿನಕಾಯಿ ಮಾಡೋಣ. ಸರಿ ಬಾ, ನಾನು ಬಂದಲ್ಲಿ ಇಡೀ ಮರನೇ ಫಿನಿಶ್ ಮಾಡಬೇಕು. ಹತ್ತು ಮತ್ತೆ ಹೌದನಾ? ನಾನೇನು ನಾನು ತೋರ್ಸಣ? ನಿನ್ ಕಣ್ಣೆ ಕಾಣಲ್ಲ, ಮರದ ಮೇಲೆ ಹೋಗಿದೆಯಲ್ಲ. ಮತ್ತೆ ಕಿಕ್ಕೇರಲ್ಲಿ ಹುಡುಗಿರನ್ನೆಲ್ಲ ನೋಡ್ತೀಯಾ? ಇಲ್ಲ ಮಾವಿನಕಾಯಿ ಅಂತ ನೋಡು. ಹುಡುಗಿರು ಹೇಳಿವೆ, ಹುಡುಗಿರ ಜೊತೆ ಮಾತಾಡ್ತಾ ಇದ್ದೀನಿ ಫೋನಲ್ಲಿ ಅಂತ. ಹಾಂ, ಹೆಂಗಾರು ಇರ್ಲಿ, ಚೆನ್ನಾಗಿರೋರು ನೋಡ್ಕೊಂಡು ನೋಡ್ಕೊಂಡಿದ್ದೀನಿ ಬಿಡು, ಚೆನ್ನಾಗಿರೋ. ನಾನು ಯಾರು ಹುಡುಗಿ? ಬಾರೋ, ಮರದ ಮೇಲೆ ಕುತ್ಕೊಂಡು ಮಂಗ್ನಂಗೆ ಆಡ್ತಿದ್ಯಲ್ಲೋ. ನಾನು ಮಂಗ. ಎಸ್, ನಾನು ಬೇಬಿ. ಇಷ್ಟಕ್ಕೆ ಸಾಕಾಯ್ತು ಮರ ಹತ್ತಿದ್ಯಾ? ಇವತ್ತು ನಮ್ಮ ಅಕ್ಕವರು ನಮ್ಮ ಮನೆಗೆ ಬಂದಿದ್ರು, ನಮ್ಮ ಊರಿಗೆ ಬಂದಿದ್ರು. ಆಮೇಲೆ ನಮ್ಮ ಮನೆಗೆ ಬಂದರು. ಆಮೇಲೆ ಮಾವಿನಕಾಯಿ ಬೇಕು ಅಂತಂದ್ರೆ ಮಾವಿನಕಾಯಿ ಕೆಡಿಕೊಳ್ಳೋಣ ಅಂತ ಬಂದರೆ, ಈಗ ಯಾವ್ಯಾವುದೋ ಸೊಪ್ಪು ಎಲ್ಲ ಬೆಳ್ಕೊಬಿಟ್ಟೈತೆ, ಒಳಗೆ ನುಸ್ತಿ ಎಲ್ಲ ಕೆಡ್ಕೊಂಡು ಬಂದು ಆಮೇಲೆ ಬೈ ಸಿಕ್ಕಿದೆ 3 ಮಾವಿನಕಾಯಿಗೆ ಸಾಹಸ ಮಾಡಿದ್ದೀವಿ ಅಷ್ಟೇ. ಏನು ಗೊತ್ತಾ, ನಮ್ಮದು ತೋಟ ಇದು. ಶುಂಠಿ ಹಾಕಿದ್ದೀವಿ, ಆಮೇಲೆ ಶುಂಠಿ, ಆ ಕಡೆ ಇರೋ ಚೆಂಡು ಹೂವು ಮತ್ತು ಸೇವಂತಿಗೆ ಹೂವು. ಆಮೇಲೆ ಏನು ಗೊತ್ತಾ, ನೋಡಿ ಇದೆಲ್ಲ ಹೇಳು, ಚಿಕ್ಕದ್ರಲ್ಲಿ ನಾವು ಕಬ್ಬು ಇಟ್ಟಿದ್ದೀವಿ, ಆಮೇಲೆ ಮೆಣಸಿಕಾಯಿ ಇಟ್ಟಿದ್ದೀವಿ, ಆಮೇಲೆ ಸಂಬರ್ಸಪ್ಪ ಇಟ್ಟಿದ್ದೀವಿ ಅಂತ ಹೇಳೋಣ ಅಂತ ನಮ್ಮ ಅಮ್ಮ ನನ್ನ ಜೊತೆ ಹೇಳ್ಕೊಂಡು ಒಸಿ ನಗಾಡ್ತಿರ್ಲಿಲ್ಲ. ಈಗ ಅದೇ ಜ್ಞಾಪನ ಗೊತ್ತಾಯ್ತು, ಅದಕ್ಕೆ ನಿಮ್ಮ ಜೊತೆಗೆ ಒಂಚೂರು ಹೇಳಿದೆ ಅಷ್ಟೇ. ಮತ್ತೆ ಸಿಗ್ತೀವಿ, ಬಾಯ್. ಇಲ್ಲೇನು ಆಟಾಡೋದು? ಕಾವಲೆ ಉಂಟು, ನೀರಿಲ್ಲ. ಸೂರ್ಯನ ಜೂಮ್ ಮಾಡ್ತಾವಳೆ, ಸೂರ್ಯ ಇವನಿಗೆ ಕಾಣಿಸ್ತಾ ಇಲ್ಲ, ಅಂತೂ ಕಾಣಿಸ್ತಿದೆ. ಓಕೆ, ಮನೆಗೆ ಹೋಗೋದಾ ಸೂರ್ಯ? ಬಾಯ್ ಬಾಯ್. ನಮ್ಮ ಅಜ್ಜಿ ನಾವು ಬರಲಿಲ್ಲ ಅಂತ ನಮ್ಮನ್ನ ಹುಡಿಕೊಂಬತ್ತಾಯ್ತು. ಬಾರಜ್ಜಿ. 3 ಮಾವಿನಕಾಯಿ ಕಿತ್ತಿದ್ವಿ ಗೊತ್ತಾ, ಇಬ್ರು.
ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬಾರೋ ಪೈಲ್ವಾನ್. ಅಲ್ಲಿ ಇಲ್ಲಿಗೆ ನೋಡು. ನೀನು ಏನಂತ ಕುತ್ತಿತಕ್ಕೆ ಮಾಡಿಸ್ಕೊಂತ ಕೆಲಸ ಅಲ್ಲ ನನಗೆ ಏನು ಅಂತ ನೀನು ಎತ್ತೋಗ ನೀನು ಹುಡ್ಗತಾನೆ. ನಾನು ಕೂತಿಲ್ವ ಬೈಕ್ ಮೇಲೆ. ಸರಿ ನನ್ನ ತಮ್ಮ ಒಂದು ಚಾಲೆಂಜ್ ವಿಡಿಯೋ ಕೊಡ್ತೀನಿ ಬಾ ಅಂತ ಅಂದ, ಅದು ನೋಡೋಣ ಬನ್ನಿ. ಏನು ಹೇಳಪ್ಪ. ನಾನು ಕೆಲಸ ಹೇಳ್ತೀನಿ ಅದು ಮಾಡೋದು. ನಾನು ಯಾಕೆ ಮಾಡೋಣ? ನಿಂಗೆ ಕೇಳಿ ಕೊಡಿಸ್ತೀನಿ. ಏನು ಕೊಡಿಸ್ತೀನಿ ಅಂತ ಹೇಳಿ. ಇಬ್ಬರು ಕೊಡಿಸ್ತೀವಿ, ಬ್ಲಾಗೆ ಸಾಕ್ಷಿ. ನಾನು ಏನೋ ಕೊಡಿಸ್ತೀನಿ. ನೀನು ಫಸ್ಟ್ ಅಲ್ಲ ಐತೆ ಬಾಚು, ಅದು ಕರಿಂದು. ನಾನು ಬಾತ್ತೀನಿ. ನೀನು ಏನು ಕೊಡಿಸ್ತೀಯ ಅಂತ ಹೇಳು. ನಾನು ಏನೋ ಕೊಡಿಸ್ತೀನಿ. ಏನು ಕೊಡಿಸ್ತೀಯ? ನಾನು ಏನೋ ನನ್ನ ಅದೃಷ್ಟಕ್ಕೆ ಅದು ಸಗಣಿನೇ ಹಾಕಿಲ್ಲ ಫ್ರೆಂಡ್ಸ್. ಮಾಡೋದು ಸಗಣಿ ಹಾಕು, ಹಾಕು ಸಗಣಿ ಹಾಕು, ಬದಿಗೆ. ಏನು ಕೊಡ್ಸಲ್ಲ ಅಂತ ನನಗೆ ಗೊತ್ತು ಗುರು. ನಿನ್ ಕಂಜೂಸು. ಮತ್ತೆ ಬಾಚು ಫಸ್ಟ್ ಬಾಚು, ಆಮೇಲೆ ನಿನ್ ಕಂಜೂಸು ಫ್ರೆಂಡ್ಸ್. ಅವ್ನು ಕಂಜೂಸು ಫ್ರೆಂಡ್ಸ್. ಏನು ಕೊಡ್ಸಲ್ಲ, ಅದಕ್ಕೆ ನಾನು ಏನು ಕೆಲಸ ಮಾಡಲ್ಲ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಇದೇನು ಅಂತ ಕಂಡುಹಿಡಿಯಪ್ಪ. ಇದ್ರೊಳಗೆ ಕೆಂಪು ಕಲರ್ದು ಬೀಜ ಇರ್ತವೆ. ಏನು ಹೇಳಿ? ಗೈಸ್ ಇವನ್ ಕೈಲಿ ಬರೀ ಕೆಲಸ ಆಗಲ್ಲ. ಬರೀ ಇಂಥವೆಲ್ಲ ತೋರಿಸ್ಕೊಂಡು ಟೈಮ್ ಪಾಸ್ ಮಾಡಿ ಅಂದರೆ ಮಾಡ್ತಾನೆ. ಇದೇನು ಹೇಳಿದ್ದು ಯಾರಿಗೆ ಗೊತ್ತು? ಕಂಡು ಕಂಡಿಡೀರಿ ಗೈಸ್ ಅದೇನಂತ. ಆಮೇಲೆ ಹೇಳಿ. ಬನ್ನಿ ಇಲ್ಲಿ. ಅದೇನಂತ ಗೊತ್ತಿಲ್ವಾ ನಿಂಗೆ? ಏನು ಹೇಳು? ವಾಟರ್ ಆಪಲ್ ಅಲ್ಲ, ಮತ್ತೆ ಇನ್ನೇನು? ನೀರು ಸೇಬು. ನಾನು ಇಂಗ್ಲೀಷಲ್ಲಿ ಹೇಳ್ದೆ, ನೀನು ಕನ್ನಡದಲ್ಲಿ ಹೇಳ್ದೆ. ತಿಂತ್ಯಾ? ಗೈಸ್ ನಾವಿಲ್ಲೆಲ್ಲ ಮಾಡ್ತಿದ್ರೆ ಅವಳು ಅಲ್ಲಿಂದ ಕದ್ದಿ ನೋಡ್ತಾವಳೆ. ಗೈಸ್ ಎಲ್ಲೋ ಇದು ಒಂದು ಹಣ್ಣು ಅಷ್ಟೇ ಕಿತ್ಕೊಟ್ಟಿದ್ದು. ತಿನ್ನು ಅದನ್ನ. ಕೆಲಸ ಇಲ್ಲ ಇದ್ದಾಗ ಬರಕಲ್ಲ, ಇಲ್ಲ ಹೋದಾಗ ಬತ್ತಿ ಅಂತ ಬೈತೀಯ. ಕೆಲಸ ಹೇಳ್ತಾರೆ ಚಿಕ್ಕಿ, ಅದಕ್ಕೆ ಇಲ್ಲಿ ಮನೆಗೆ ಇಲ್ಲಿ ನಿಂಗೆ ಹೆಣ್ಣು ಅಂತ ಇದ್ದೇ ಇದ್ರೆ ನೀನು ಹುಡುಗಿನೇ ಆಗಿದ್ರೆ ಇಲ್ಲಿ ಕಾಯಿ ಅನಿಸ್ತೈತಲ್ಲ, ಇನ್ನು ಎಲ್ಲಕ್ಕೆ ಕಸ ಗುಡಿಸ್ಬಿಟ್ಟು ನೀರು ಹಾಕು. ನಾನು ಕಸ ಗುಡಿಸ್ಕೊಡ್ತೀನಿ. ಇವತ್ತು ನೀನು ರಂಗೋಲಿ ಹಾಕು, ಚೆನ್ನಾಗಿರುತ್ತೆ. ಇಲ್ಲ ನಿನ್ ರಂಗೋಲಿ ನಾವೆಲ್ಲ ನೋಡ್ಬೇಕಂತ ಕ್ಯೂರಿಯಾಸಿಟಿ. ಆಯ್ತು, ನೀನು ನೀರು ಹಾಕು. ಕಸ ಗುಡಿಸ್ತೀನಿ, ನೀರು ಹಾಕೊಡ್ತೀನಿ. ಓಕೆ ಡನ್. ಬೇಗ ಬೇಗ ಹೋಗು ಮತ್ತೆ. ಬರ್ಲಲ್ಲ ಹೇಳು ಗುರು. ಸೂರ್ಯನ ಸಾಯಿ ಬೇಡ. ಫ್ರೆಂಡ್ಸ್ ಇದೆಲ್ಲ ಕಾಮಿಡಿ ಅಷ್ಟೇ, ಸೀರಿಯಸ್ ಆಗಿ ತಗೋಬಿಡಿ. ಹೆಂಗ್ ಬಿಡ್ತೇನೆ ಅಂತ ನೋಡೋಣ ಬನ್ನಿ. ಗುರು ಬೇಗ ಬೇಗ ಎಷ್ಟೊತ್ತು ವೇಟ್ ಮಾಡ್ಲಿ? ಒಂದು ರಂಗೋಲಿ ಬಿಡೋಕೆ ಎಷ್ಟೊತ್ತು ಮಾಡ್ತೀಯಪ್ಪ? ಅಷ್ಟೇ ಬಿಡು ನೋಡಿ. ಚಾಲೆಂಜ್ ಹಾಕೊಳಕ್ಕಿಯ ನೀರು ಹಾಕೊಂಡು ನೋಡಿಲಿ, ಗಿಡದ ಮೇಲೆ ಹಾಕ್ಬಿಟ್ಟು ಹೋಗೋಣ. 6ರಿಂದ 10 ದಿನ 6ರಿಂದ ನೀನು ಹೇಳಿದ್ರೆ 6ರಿಂದ 10 ಯಾರು ಬರ್ದಿದೆ ಇಂದ ಬರ್ಬೇಕು ತುಕ್ಕಿ ಬರಿವೆ. ಅಯ್ಯ ನಿಮ್ಮ ಅಮ್ಮನ ಹತ್ರ ಹಾಕಿಸ್ಕೊಂತಿದ್ಯಲ್ಲ ನೀನು ಬಿಡು. ಇಲ್ಲ ನಾನು ಬಿಟ್ಟು ನಿಮಗೆಲ್ಲ ಕನ್ಫ್ಯೂಷನ್ ಆಗ್ಬಿಡೈತೆ. ಗುಡ್ ನೈಟ್ ಇವಾಗಲ್ಲ, ಇನ್ನೂ ರಾತ್ರಿ ಆಗಿಲ್ಲ. ಇಲ್ಲ ಒಂದು ರಂಗೋಲಿ ಇಡಕ್ ಬರ್ದೇ ಹೋದ್ರು ಸುಮ್ಮನೆ ಸುಮ್ಮನಿರು. ಬಾಕ್ಸಾ ಹಿಂಗೆ ಅಂತ ಹೇಳಿದ್ರೆ ಅವಾಗಲೇ ಬಾಕ್ಸ್ ಹಾಕಿರೋ ನಿಮ್ಗೆ ತುಕ್ಕಿ ಬೇರೆ ಆಗ್ತದೆ. ಇದು ಗಣಿತ ಬರ್ತದಲ್ಲ ರೇಖೆ, ಅದು ನೋಡಿ ಫ್ರೆಂಡ್ಸ್. ಒಂದು ರಂಗೋಲಿ ಹಾಕಕ್ಕೆ ಎಷ್ಟು ಮಾತಾಡ್ತಾನೆ. ಇದು ಅಡ್ಡ ರೇಖೆ, ಇದು ಸಾಮಾನ್ಯ ರೇಖೆ. ಈಗ ಹಂಗೆ ಬಾಕ್ಸ್ ಉಲ್ಟಾ ಗೆರೆ ಹಾಕೊಂಡು ಹೋಗೋದು ಗೊತ್ತು. ಇದು ನಾನು ಸುಮ್ಮನೆ ಇದು ಮಾಡಿದ್ದು ಗೊತ್ತಿಲ್ಲ. ತುಕ್ಕಿ ಯಾರು ಇರ್ತಾರೆ ತುಕ್ಕಿ? ಒನ್ಸ್ ಮೋರ್ ಸಾಂಗ್. ಏನು ಅನಿಸ್ತೈತೆ ರಂಗೋಲಿ ಬಿಡ್ತಿರೋದಕ್ಕೆ? ಗೊತ್ತಿಲ್ಲದೆ ರಂಗೋಲಿ ಬಿಡ್ತಾ ಇದೀವಲ್ಲ. ರಾಜ್ಯವೇ ಖುಷಿ ಪಡೋ ವಿಷಯ. ರಾಜ್ಯ ಖುಷಿ ಪಡುತ್ತೆ. ಪಡುತ್ತೆ. ಪಡ್ತೇವ್ರೆ ಪಡಿಸ್ತೀಯಲ್ವಾ? ಎಷ್ಟೊತ್ತು ಬಿಡ್ತೀಯ ಗುರು? ಅಲ್ಲಿ ತುಕ್ಕಿ ಇಟ್ಟಿ ಆಮೇಲೆ ಹಿಂಗೆ ಗೆರೆ ಎಳ್ದಿ, ಆಮೇಲೆ ಹಿಂಗೆ ಬೇಕೊಂದು ಗೆರೆ ಎಳ್ದಿ, ಗೆರೆ ಎಳಿತಲೇ ಇರಬೇಕು. ಇರೋ ನಿಮಿಷ ಪೂಜೆ ಮಾಡೋದು, ಪೂಜೆ ಗೆರೆ ಎಳ್ದಾಗ ಮಾಡೋದು. ಇದು ಯಾವುದೋ ಒಂದು ತುಕ್ಕಿ ಎಕ್ಸ್ಟ್ರಾ ಬಿಡೋದಿಲ್ಲ. ಇದು ಇಂಟು ಮಾರ್ಕ್. ಇದು ಇದಂತ ತಪ್ಪು ಅಂತಾನೆ. ನಿನ್ ಬಿಟ್ಟಿರೋ ರಂಗೋಲಿ ತಪ್ಪು. ಹಿಂಗ ಇದು ಸೆಮಿ ಸರ್ಕಲ್, ಅರ್ಧ ಸರ್ಕಲ್ ಮಾಡ್ತಾರಲ್ಲ ಅದು. ಇಲ್ಲಿ
ಇದು ಭಾರಿ ದೂರ ಆಯ್ತು. ಅದು ನೋಡಿ ಅಕ್ಕ ಮತ್ತೆ ಏನು ಬೇಕು ಕೇಳು. ಕಡ್ಡಿ ಕುಯ್ಯಕ್ಕೆ ಬಂದಿದ್ದೀವಿ ಈಗ ಆಯ್ತಾ. ಕಡ್ಡಿನ ನಮ್ಮ ಅಕ್ಕನ ಕೈಲೇ ಕುಯ್ಸ್ಬೇಕು ಅಂತ ನಾನು ಇಲ್ಲೇ ಕುಯ್ಯಲೇಬೇಕು. ಅಪರೂಪಕ್ಕೆ ಬಂದಿದ್ಯಾ, ಕೆಲಸ ಮಾಡಿಸ್ದಂಗೆ ಕಳ್ಸೋಕ್ಕಾಗುತ್ತಾ ನಿನ್ನ? ಇಲ್ಲಿ ಈ ಪಿಳ್ಳೆ ಬತ್ತೈತಲ್ಲ, ಈ ಪಿಳ್ಳೆ ಇದು ನನ್ನ ತಂಗಿ, ಇದು ನಮ್ಮಕ್ಕ, ಇದು ನಾನು ಅಂದರೆ ನಾನು, ಇದು ಇವಳು, ಇದು ಅವಳು, ಇವಳು ಅವಳಾಗಿ ಇವಳು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಲ್ವ ಯಾರ್ ಬ್ಲಾಗ್ ಅಂತ ಒಂದೊಂದು ಸ್ವಲ್ಪ ಹುಚ್ಚ ಗೈಸ್. ನಾನು ಹುಚ್ಚಲ್ಲ, ಇವಳು ಹುಚ್ಚಿ. ಬಾ ಕುಯ್ಯಿ. ಕುಯ್ತಾಳೆ, ಕುಯ್ಯಿ ಬಾ ಕುಯ್ ಕುಯ್ ಬೇಗ. ನಾನು ಕುಯ್ಯೋದೇ 2 ಕಡ್ಡಿ ಗುರು. ಏನು ಅದು ಎಮ್ಮೆದು ಹಾಲು ಕುಡಿತಲ್ಲ, ಎರಡೇ ತೊಟ್ಟು ಕೊಡ್ತದಾಗ. ಪರವಾಗಿಲ್ಲ. ನಾವ್ ಯಾರಿಗೆ ಕಮ್ಮಿ ಹೇಳು? ಏನು ಇನ್ನೊಂದ್ಸತಿ ಹೇಳು? ನಾವ್ ಯಾರಿಗೆ ಕಮ್ಮಿ ಹೇಳು? ನಿಮ್ಮ ಹುಡುಗಂಗೆ. ಅಯ್ಯೋ ಯಾರು ಇಲ್ಲ ಕಣ್ರೋ, ಮತ್ ಬ್ಯೂಟಿ ಆಗಿಲ್ವಲ್ಲ ನಾವು. ಓ ಫಾ ಅನ್ಬೇಕೀಗ. ನೋಡಿ ಎಷ್ಟೊಂದು ಕೂದಿದ್ದೀನಿ, ಅಕ್ಕನ ಕೈಲಿ ಎಷ್ಟೊಂದು ಕೆಲಸ ಮಾಡ್ತಾನೆ, ಸ್ವಲ್ಪ ಕರುಣೆನೇ ಇಲ್ಲ. 2 ಕಡ್ಡಿ ಕೂದ್ಬಿಟ್ಟು ಆಮೇಲೆ ನಾನೇ ಎಲ್ಲ ಕೂದಿದ್ದು ಬರೀ ಸುಳ್ಳು ಹೇಳ್ತಾನೆ. ನನಗೆ ಕಟ್ಟು ಹೊರಕ್ಕಾಗಲ್ವಲ್ಲ, ಅದಕ್ಕೆ ಅವನ ಕೈಲಿ ಒರೆಸ್ತಿದ್ದೀನಿ ಅಷ್ಟೇ. ಎಷ್ಟೊಂದು ಕೂದಿದ್ದೀನಲ್ವಾ. ಸರಿ ಎಲ್ಲ ಕೆಲಸನೂ ಮಾಡಿಕೊಟ್ಟಿಲ್ವ, ಸಾಕಾಗೈತೆ, ಅಟ್ಲೀಸ್ಟ್ ಒಂದು ಎಳ್ಳೀರಾದರೂ ಕೆಚ್ಕೊಡು ಅಂತ ಅಂದೆ. ಸರಿ ಬಾ ಆಯಿತು ಅಂದ್ಬಿಟ್ಟು ಕೆಚ್ಕೊಟ್ಟಾಯಿತು. ಸರಿ ಕುಡ್ಕೊಂಡು ಸಂಜೆ ಆಯ್ತಲ್ಲ, ನೈಟ್ ಆಯ್ತಲ್ಲ ಅಂದ್ಬಿಟ್ಟು ಎಲ್ಲ ಒಳಗಡೆ ಹೋಗೋದ್ರು. ಸರಿ ಬಾ ಹೋಗೋಣ ಅಂತ ಹೋದು. ಯಾಕೆ ಹಾಲು ಖಾಲಿ ಆಯ್ತು ಮೊಟ್ಟೆ ಒಳಗೆ. ಇದು ಪಾರ್ಲೆಜಿ ಬಿಸ್ಕೆಟ್ ಅಲ್ಲಿ ಯಾರು ಹೇಳಿದ್ರು? ನಾನು ನೋಡು ಸೇಮ್ ನನ್ನಂಗೆ ಐತೆ. ಆ ಗಡ್ಡ ಮೀಸೆಗೆ ಬಂದ್ಬಿಟ್ಟೈತೆ ಅಷ್ಟೇ. ಸರಿ ಆಂಟಿ ಎಲ್ರಿಗೂ ಕಾಫಿ ಮಾಡಿ ಕೊಟ್ಟಿದ್ರು, ಎಲ್ಲ ಒಟ್ಟಿಗೆ ಕುಡ್ಕೊಂಡು ಕೂತಿದ್ದು. ನಾನು ಕುಡಿಯೋದಿಲ್ಲಿ, ನನ್ನ ತಮ್ಮ ಕುಡಿಯೋದು ತೋರಿಸ್ತೀನಿ ಬನ್ನಿ. ನೋಡಿ ಹಂಗೆ ನೋಡಿ ಅವ್ನು ಎಷ್ಟೆಷ್ಟು ಬಿಸ್ಕೆಟ್ ಹೆಚ್ಕೊಂಡು ತಿಂತವನೇನದು. ಬಿದ್ದೋಯ್ತದೆ ತಿನ್ಕೊಳೋ. ಸರಿ, ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.